ಒಂದು ಮಗು ಭಾಷೆ ಕಲಿಯೋದ್ ಹೇಗೆ? ಇದು ಹುಟ್ಟಿನಿಂದಲೇ ಬಂದಿರೋ ಒಂದು ಶಕ್ತಿನಾ ಅಥವಾ ಬೆಳೆಯುತ್ತಾ ಕಲಿಯೋ ಕೌಶಲ್ಯನಾ? ನೋಡಿ, ಈ ಪ್ರಶ್ನೆ ಸುಮ್ನೆ ಪುಸ್ತಕದಲ್ಲಿರೋ ಥಿಯರಿ ಅಲ್ಲ, ಇದು ಪ್ರತಿಯೊಂದು ಕ್ಲಾಸ್ರೂಮ್ನಲ್ಲೂ ನಮ್ಗೆ ಕಾಣೋ ಸತ್ಯ. ಬನ್ನಿ, ಇವತ್ತು ನಾವು ಇಂಗ್ಲಿಷ್ ಪೆಡಗಾಜಿ ಅಂದ್ರೆ ಬೋಧನಾಶಾಸ್ತ್ರದ ಹಿಂದಿರೋ ಕೆಲವು ದೊಡ್ಡ ದೊಡ್ಡ ಚರ್ಚೆಗಳನ್ನ ಒಮ್ಮೆ ನೋಡ್ಕೊಂಬರೋಣ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿರುತ್ತೆ. ಮೊದಲು ಭಾಷೆಯ ಮೂಲದ ಬಗ್ಗೆ ನೇಚರ್ ವರ್ಸಸ್ ನರ್ಚರ್ ಅಂದ್ರೆ ಸ್ವಭಾವ ಮತ್ತು ಪೋಷಣೆ ಅನ್ನೋ ಚರ್ಚೆಯಿಂದ ಶುರು ಮಾಡೋಣ. ಆಮೇಲೆ ಮನಸ್ಸು ಮತ್ತು ಸಮಾಜದ ಪಾತ್ರ ಏನು ಅಂತ ನೋಡೋಣ. ಅದಾದ ನಂತರ ಕ್ಲಾಸ್ ರೂಮಲ್ಲಿ ಬಳಸೋ ಟೀಚಿಂಗ್ ಮೆಥಡ್ಸ್, ಅಸೆಸ್ಮೆಂಟ್ನ ಹೊಸ ದಾರಿಗಳು ಮತ್ತೆ ನಮ್ಮ ಭಾರತದ ಪರಿಸ್ಥಿತಿ ಏನು ಅಂತ ನೋಡಿ, ಕೊನೆಗೆ ಒಬ್ಬ ಮಾಡರ್ನ್ ಟೀಚರ್ ಹತ್ರ ಏನೆಲ್ಲ ಇರಬೇಕು ಅಂತ ಮಾತಾಡೋಣ. ಹಾಗಾದ್ರೆ ಮತ್ತೆ ಅದೇ ಮೂಲ ಪ್ರಶ್ನೆಗೆ ಬರೋಣ. ಒಂದು ಮಗು ಭಾಷೆಯನ್ನು ಕಲಿಯೋದು ಹೇಗೆ? ಈ ಸಾಮರ್ಥ್ಯ ಜನ್ಮದಿಂದಲೇ ಬಂದಿರೋದಾ ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಸಂಪೂರ್ಣವಾಗಿ ಕಲ್ತ್ಕೊಳ್ಳೋದಾ? ಇಡೀ ಬೋಧನಾಶಾಸ್ತ್ರ ನಿಂತಿರೋದೇ ಈ ಒಂದು ದೊಡ್ಡ ಚರ್ಚೆಯ ಅಡಿಪಾಯದ ಮೇಲೆ. ನಮ್ಮ ಮೊದಲ ಚರ್ಚೆ ನೇಚರ್ ವರ್ಸಸ್ ನರ್ಚರ್ ಅಂದ್ರೆ ಸ್ವಭಾವ ಮತ್ತು ಪೋಷಣೆ ನಡುವಿನ ಒಂದು ದೊಡ್ಡ ಸಂಘರ್ಷ. ಇಲ್ಲಿ ಭಾಷಾಶಾಸ್ತ್ರದ ಇಬ್ಬರು ದೈತ್ಯರ ಬಗ್ಗೆ ಮಾತಾಡ್ತೀವಿ, ನೋಮ್ ಚಾಮ್ಸ್ಕಿ ಮತ್ತು ಬಿ.ಎಫ್. ಸ್ಕಿನ್ನರ್. ಇವರಿಬ್ಬರ ನಡುವಿನ ಒಂದು ಬೌದ್ಧಿಕ ಯುದ್ಧವನ್ನೇ ನಾವಿಲ್ಲಿ ನೋಡ್ಬೋದು. ಈ ಕಾನ್ಸೆಪ್ಟ್ಗಳು ಸಿಟಿಇಟಿನಂತಹ ಪರೀಕ್ಷೆಗಳಿಗೆ ತುಂಬಾನೇ ಮುಖ್ಯ. ಈ ವಿಷಯ ಇದೆಯಲ್ಲ, ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್. ಒಂದ್ ಕಡೆ ನೋಮ್ ಚೋಮ್ಸ್ಕಿ ಏನ್ ಹೇಳ್ತಾರೆ ಅಂದ್ರೆ, ಭಾಷೆ ಕಲಿಯೋ ಶಕ್ತಿ ನಮ್ಗೆ ಹುಟ್ಟುತ್ತಲೇ ನಮ್ ಬ್ರೈನಲ್ಲಿ ಫಿಕ್ಸ್ ಆಗಿರುತ್ತೆ ಅಂತ. ಆದ್ರೆ ಇನ್ನೊಂದ್ ಕಡೆ ಬಿ.ಎಫ್. ಸ್ಕಿನ್ನರ್ ಅವ್ರು ಹೇಳ್ತಾರೆ, ಇಲ್ಲ, ಮಗುವಿನ ಮನ್ಸು ಒಂದು ಖಾಲಿ ಸ್ಲೇಟ್ ಇದ್ದ ಹಾಗೆ, ಅದು ನೋಡಿ ಕೇಳಿ ಅಂದ್ರೆ ಅನುಕರಣೆ ಮಾಡಿ ಅದಕ್ಕೆ ಸಿಗೋ ಪ್ರೋತ್ಸಾಹದಿಂದ ಭಾಷೆ ಕಲಿಯುತ್ತೆ ಅಂತ. ಚಾಮ್ಸ್ಕಿ ಅವರ ಒಂದು ಪ್ರಮುಖ ಐಡಿಯಾ ಅಂದ್ರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್, ಶಾರ್ಟ್ ಆಗಿ LAD. ಇದು ನಮ್ಮ ಮೆದುಳಲ್ಲಿರೋ ಒಂದು ಹೈಪೋಥೆಟಿಕಲ್ ಟೂಲ್ ಅಂದ್ರೆ ಕಾಲ್ಪನಿಕ ಸಾಧನ. ಮಕ್ಕಳು ಭಾಷೆಯ ಗ್ರಾಮರ್ ರೂಲ್ಸ್ ಅನ್ನೆಲ್ಲ ಇಷ್ಟೊಂದು ಬೇಗ ಕಲಿಯೋಕೆ ಇದೇ ಕಾರಣ ಅಂತ ಅವ್ರು ಹೇಳ್ತಾರೆ. ಇದು ಒಂದ್ ರೀತಿ ಮೊದಲೇ ಇನ್ಸ್ಟಾಲ್ ಮಾಡಿರೋ ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ಇದು 5 ವರ್ಷದೊಳಗಿನ ಮಕ್ಕಳಲ್ಲಿ ತುಂಬಾನೇ ಆಕ್ಟಿವ್ ಆಗಿರುತ್ತಂತೆ. ಆದ್ರೆ ಸ್ಕಿನ್ನರ್ ಇದಕ್ಕೆ ತದ್ವಿರುದ್ಧವಾಗಿ ರಿಎನ್ಫೋರ್ಸ್ಮೆಂಟ್ ಅಥವಾ ಪುಷ್ಟೀಕರಣದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಒಂದು ಮಗು ಹಾಲು ಅಂತ ಸರಿಯಾಗಿ ಹೇಳಿದಾಗ ಅದಕ್ಕೆ ಹಾಲು ಸಿಗುತ್ತೆ. ಇದು ಒಂದು ರೀತಿ ರಿವಾರ್ಡ್. ಈ ಪ್ರಕ್ರಿಯೆಯಿಂದ ಹಾಲು ಅಂತ ಹೇಳೋ ನಡವಳಿಕೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಸ್ಕಿನ್ನರ್ ಪ್ರಕಾರ ಭಾಷೆ ಅನ್ನೋದು ಬೇರೆಲ್ಲ ನಡವಳಿಕೆಗಳ ತರಾನೇ ನಮ್ಮ ಪರಿಸರದಿಂದ ಸಿಗೋ ಪ್ರತಿಕ್ರಿಯೆಗಳಿಂದ ರೂಪುಗೊಳ್ಳುತ್ತೆ. ಸರಿ, ಭಾಷೆ ಹುಟ್ಟುವುದು ಹೇಗೆ ಅನ್ನೋದ್ರಿಂದ ಈಗ ಆಲೋಚನೆ ಮತ್ತು ಭಾಷೆಯ ನಡುವೆ ಇರೋ ಸಂಬಂಧದ ಕಡೆಗೆ ಹೋಗೋಣ. ಇಲ್ಲಿ ನಾವು ಜೀನ್ ಪಿಯಾಜೆ ಮತ್ತು ಲೆವ್ ವೈಗಾಟ್ಸ್ಕಿ ಈ ಇಬ್ಬರು ಮಹಾನ್ ಚಿಂತಕರ ನಡುವಿನ ಚರ್ಚೆಯನ್ನ ನೋಡೋಣ. ಪಿಯಾಜೆ ಅವರ ಪ್ರಕಾರ ಮೊದಲು ಆಲೋಚನೆ, ಆಮೇಲೆ ಭಾಷೆ. ಅಂದ್ರೆ ಒಂದು ಮಗು ಮೊದಲು ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಆಮೇಲೆ ಅದಕ್ಕಿರೋ ಪದವನ್ನ ಕಲಿಯುತ್ತೆ. ಆದ್ರೆ ವೈಗಾಟ್ಸ್ಕಿ ಹೇಳ್ತಾರೆ, ಹಾಗಲ್ಲ, ಭಾಷೆ ಮತ್ತು ಆಲೋಚನೆ ಎರಡೂ ಒಟ್ಟೊಟ್ಟಿಗೆ ಬೆಳೆಯುತ್ತೆ, ಅದು ಸಮಾಜದ ಜೊತೆ ಬೆರೆಯೋದ್ರಿಂದ ಅಂತ. ಅವರಿಗೆ ಸಮಾಜವೇ ಕಲಿಕೆಯ ಮೂಲ. ಮಕ್ಕಳು ತಮ್ಗೆ ತಾವೇ ಮಾತಾಡ್ಕೊಳ್ಳೋದನ್ನ ನಾವು ನೋಡಿರ್ತೀವಿ ಅಲ್ವಾ? ಪಿಯಾಜೆ ಇದನ್ನ ಈಗೋಸೆಂಟ್ರಿಕ್ ಸ್ಪೀಚ್ ಅಂತ ಕರೆದು ಇದು ಮಗುವಿನ ಅಪಕ್ವತೆಯ ಸಂಕೇತ ಅಂದ್ರು. ಆದ್ರೆ ವೈಗಾಟ್ಸ್ಕಿ ಇದನ್ನೇ ಪ್ರೈವೇಟ್ ಸ್ಪೀಚ್ ಅಂತ ಕರೆದು ಇದು ಮಕ್ಕಳು ತಮ್ಮನ್ನ ತಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬಳಸೋ ಒಂದು ಪವರ್ಫುಲ್ ಟೂಲ್ ಅಂತ ಹೇಳಿದ್ರು. ಓಕೆ, ಈ ಎಲ್ಲಾ ಸಿದ್ಧಾಂತಗಳನ್ನ ತಗೊಂಡು ಕ್ಲಾಸ್ ರೂಮ್ನ ರಿಯಾಲಿಟಿಗೆ ಬರೋಣ. ಇಲ್ಲಿ ಟೀಚಿಂಗ್ ಮೆಥಡ್ಸ್ ಬರೀ ರೂಲ್ಸ್ ಹೇಳ್ಕೊಡೋದ್ರಿಂದ ಕಮ್ಯುನಿಕೇಷನ್ ಕಡೆಗೆ ಹೇಗೆ ಬದಲಾಯಿತು ಅಂತ ನೋಡೋಣ. ತುಂಬಾ ಹಿಂದೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಇತ್ತು, ಅಂದ್ರೆ GTM. ಇದರ ಫೋಕಸ್ ಪೂರ್ತಿ ಗ್ರಾಮರ್ ರೂಲ್ಸ್, ಟ್ರಾನ್ಸ್ಲೇಷನ್ ಮತ್ತೆ ಆಕ್ಯುರಸಿ ಮೇಲಿತ್ತು. ಇದು ತುಂಬಾ ಅನ್ಯಾಚುರಲ್ ಆಗಿತ್ತು. ಆದ್ರೆ ಇವತ್ತಿನ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಥವಾ CLT ಸಂವಹನ, ಅರ್ಥ ಮತ್ತು ಫ್ಲುಯೆನ್ಸಿ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಇದು ಕಲಿಯೋಕೆ ಹೆಚ್ಚು ಸ್ವಾಭಾವಿಕವಾದ ವಿಧಾನ. ಈ ಬದಲಾವಣೆಗೆ ಕಾರಣರಾದವರಲ್ಲಿ ಸ್ಟೀಫನ್ ಕ್ರಾಶನ್ ತುಂಬಾ ಮುಖ್ಯವಾದವರು. ಅವರ ಕೀ ಐಡಿಯಾ ಏನಂದ್ರೆ, ಕ್ಲಾಸ್ ರೂಮ್ ಅನ್ನೋದು ಕೇವಲ ಲರ್ನಿಂಗ್ ಅಂದ್ರೆ ಕಲಿಯೋದಕ್ಕೆ ಮಾತ್ರ ಇರಬಾರ್ದು, ಅದು ಆಕ್ವಿಸಿಷನ್ ಅಂದ್ರೆ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಅನುಕೂಲವಾಗಿರ್ಬೇಕು. ಅಂದ್ರೆ ಒಂದು ಮಗು ತನ್ನ ತಾಯಿನುಡಿಯನ್ನ ಎಷ್ಟು ಸಹಜವಾಗಿ ಕಲಿಯುತ್ತೋ ಹಾಗೆ ಇಂಗ್ಲಿಷ್ ಕಲಿಯೋ ವಾತಾವರಣ ಇರಬೇಕು. ಕ್ರಾಶನ್ 5 ಪ್ರಮುಖ ಹೈಪೋಥೆಸಿಸ್ಗಳನ್ನ ಮುಂದಿಟ್ರು. ಇದರಲ್ಲಿ ಇನ್ಪುಟ್ ಹೈಪೋಥೆಸಿಸ್, ಮಾನಿಟರ್ ಹೈಪೋಥೆಸಿಸ್ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್ ಕೂಡ ಸೇರಿದೆ. ಇದು ಕಲಿಕೆಯ ಭಾವನಾತ್ಮಕ ಅಡೆತಡೆಗಳ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ಏನಿದು ಅಫೆಕ್ಟಿವ್ ಫಿಲ್ಟರ್? ಇದು ಬೇರೇನೂ ಅಲ್ಲ,
ಆತಂಕ ಅಥವಾ ಭಯದಿಂದ ನಮ್ಮ ಮನಸ್ಸಿನಲ್ಲಿ ಏಳೋ ಒಂದು ಭಾವನಾತ್ಮಕ ಗೋಡೆ. ಈ ಫಿಲ್ಟರ್ ಹೈ ಆಗಿದ್ರೆ, ಅಂದ್ರೆ ವಿದ್ಯಾರ್ಥಿಗೆ ಭಯ, ಆತಂಕ ಇದ್ರೆ ಕಲಿಕೆಯಲ್ಲೇ ಬ್ಲಾಕ್ ಆಗುತ್ತೆ. ಅದೇ ಫಿಲ್ಟರ್ ಲೋ ಆಗಿದ್ರೆ, ಅಂದ್ರೆ ವಿದ್ಯಾರ್ಥಿ ಸೇಫ್ ಆಗಿ ಖುಷಿಯಾಗಿದ್ರೆ ಭಾಷೆಯನ್ನ ತುಂಬಾ ಸುಲಭವಾಗಿ ಅಕ್ವೈರ್ ಮಾಡ್ಕೊಳ್ತಾನೆ. ಸರಿ, ಒಂದು ಒಳ್ಳೆ ಕಲಿಕಾ ವಾತಾವರಣವನ್ನ ಸೃಷ್ಟಿ ಮಾಡಿದ್ವಿ. ಈಗ ಕಲಿಕೆಯನ್ನ ಅಳಿಯೋದು ಹೇಗೆ? ಬರೀ ಟೆಸ್ಟ್ ಮಾಡೋ ಸಾಂಪ್ರದಾಯಿಕ ವಿಧಾನಕ್ಕೂ ವಿದ್ಯಾರ್ಥಿಯ ಪ್ರಗತಿಯನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋ ಆಧುನಿಕ ವಿಧಾನಕ್ಕೂ ಇರೋ ವ್ಯತ್ಯಾಸವನ್ನ ನೋಡೋಣ. ಇದರಲ್ಲಿ 2 ಮುಖ್ಯವಾದ ವಿಧಗಳಿವೆ. ಒಂದು ಸಮ್ಮೆಟಿವ್ ಅಸೆಸ್ಮೆಂಟ್. ಇದನ್ನ ಕಲಿಕೆಯ ಮೌಲ್ಯಮಾಪನ ಅಂತಾರೆ. ಇದು ಕೋರ್ಸ್ ಕೊನೆಯಲ್ಲಿ ನಡೆಯುತ್ತೆ, ಫೈನಲ್ ಎಕ್ಸಾಮ್ಸ್ ಥರ. ಇದರ ಗುರಿ ಜಡ್ಜ್ ಮಾಡೋದು. ಇನ್ನೊಂದು ಫಾರ್ಮೇಟಿವ್ ಅಸೆಸ್ಮೆಂಟ್, ಅಂದ್ರೆ ಕಲಿಕೆಗಾಗಿ ಮೌಲ್ಯಮಾಪನ. ಇದು ಕಲಿಕೆಯ ಪ್ರಾಸೆಸ್ನಲ್ಲೇ ನಡೀತಾ ಇರುತ್ತೆ. ಇದರ ಗುರಿ ಫೀಡ್ಬ್ಯಾಕ್ ಕೊಟ್ಟು ಕಲಿಕೆಯನ್ನ ಇಂಪ್ರೂವ್ ಮಾಡೋದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೂಪರ್ ಅನಾಲಜಿ ಇದೆ, ಚೆಫ್ ಅನಾಲಜಿ. ಯೋಚನೆ ಮಾಡಿ, ಒಬ್ಬ ಚೆಫ್ ಸೂಪ್ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ. ಆತ ಮಧ್ಯದಲ್ಲೇ ಸ್ವಲ್ಪ ಟೇಸ್ಟ್ ಮಾಡಿ, ಉಪ್ಪು ಖಾರ ಸರಿ ಇದ್ಯಾ ಅಂತ ನೋಡಿ, ಏನಾದೋ ಬೇಕಿದ್ರೆ ಹಾಕಿ ಸರಿ ಮಾಡ್ತಾನಲ್ಲ, ಅದುವೇ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಇನ್ನು ಅದೇ ಸೂಪ್ ರೆಡಿ ಆದ್ಮೇಲೆ ಕಸ್ಟಮರ್ ಅದನ್ನ ಕುಡಿದು ಜಡ್ಜ್ ಮಾಡ್ತಾರಲ್ಲ, ಅದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಮೂರನೇದು, ಒಬ್ಬ ಜೂನಿಯರ್ ಚೆಫ್ ತಾನು ಮಾಡಿರೋ ಸೂಪನ್ನ ತಾನೇ ಟೇಸ್ಟ್ ಮಾಡಿ ತನ್ನ ತಪ್ಪುಗಳನ್ನ ತಾನೇ ತಿದ್ದುಕೊಂಡ್ರೆ ಅದನ್ನ ಅಸೆಸ್ಮೆಂಟ್ ಆಸ್ ಲರ್ನಿಂಗ್ ಅಂತೀವಿ. ಸರಿ, ಈ ಎಲ್ಲ ಗ್ಲೋಬಲ್ ಥಿಯರಿಗಳನ್ನ ಇಟ್ಕೊಂಡು ಈಗ ನಮ್ಮ ಭಾರತದ ಪರಿಸ್ಥಿತಿಗೆ ಬರೋಣ. ಇಲ್ಲಿನ ಕಾನೂನು ಮತ್ತೆ ಪಾಲಿಸಿಗಳು ಏನ್ ಹೇಳುತ್ತೆ ನೋಡೋಣ. 1963ರ ಅಧಿಕೃತ ಭಾಷಾ ಕಾಯ್ದೆಯ ಪ್ರಕಾರ ನಮ್ಮ ಸಂವಿಧಾನದ ಆರ್ಟಿಕಲ್ 343(2) ಇಂಗ್ಲಿಷನ್ನು ಭಾರತದ ಸಹಾಯಕ ಅಧಿಕೃತ ಭಾಷೆ ಅಂದ್ರೆ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳುತ್ತೆ. ನೆನ್ಪಿಡಿ, ಇದು ರಾಷ್ಟ್ರಭಾಷೆಯಲ್ಲ, ಬದಲಿಗೆ ರಾಜಭಾಷೆಯಾದ ಹಿಂದಿಯ ಜೊತೆಗಿನ ಸಹರಾಜಭಾಷೆ. ಕೊಠಾರಿ ಆಯೋಗ ಬಹುಭಾಷಿಕತೆಯನ್ನ ಪ್ರೋತ್ಸಾಹಿಸೋಕೆ ತ್ರಿಭಾಷಾ ಸೂತ್ರವನ್ನ ಪ್ರಪೋಸ್ ಮಾಡಿತ್ತು. ಇದರ ಪ್ರಕಾರ ಮೊದಲ ಭಾಷೆ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ, ಎರಡನೇ ಭಾಷೆ ಹಿಂದಿ ಭಾಷಿಕರಲ್ಲದ ರಾಜ್ಯಗಳಲ್ಲಿ ಹಿಂದಿ ಮತ್ತು ಹಿಂದಿ ರಾಜ್ಯಗಳಲ್ಲಿ ಬೇರೆ ಯಾವುದಾದರೂ ಭಾರತೀಯ ಭಾಷೆ, ಮೂರನೇ ಭಾಷೆಯಾಗಿ ಇಂಗ್ಲಿಷ್ ಅಥವಾ ಮೊದಲ 2ರಲ್ಲಿ ಕಲಿಯದ ಮತ್ತೊಂದು ಭಾರತೀಯ ಭಾಷೆ ಇರುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಎಲ್ಲಾ ಚರ್ಚೆಗಳ ಸಾರಾಂಶವನ್ನ ಸೇರಿಸಿ ಒಬ್ಬ ಮಾಡರ್ನ್ ಟೀಚರ್ ಹತ್ರ ಯಾವೆಲ್ಲ ಟೂಲ್ಸ್ ಇರ್ಬೇಕು ಅಂತ ನೋಡೋಣ. ಇಲ್ಲಿ ಅತಿ ಮುಖ್ಯವಾದ ವಿಷಯ ಅಂದರೆ ಎಕ್ಲೆಕ್ಟಿಕ್ ಅಪ್ರೋಚ್ ಅಥವಾ ಸಾರಸಂಗ್ರಹಿ ವಿಧಾನ. ಅಂದರೆ ಒಬ್ಬ ಟೀಚರ್ ಯಾವುದೇ ಒಂದೇ ಒಂದು ಮೆಥಡ್ಗೆ ಅಂಟ್ಕೊಂಡು ಕೂರಬಾರ್ದು. ಬದಲಿಗೆ ವಿದ್ಯಾರ್ಥಿಗಳ ಅವಶ್ಯಕತೆ ಮತ್ತೆ ಕ್ಲಾಸ್ರೂಮ್ನ ಪರಿಸ್ಥಿತಿಗೆ ತಕ್ಕ ಹಾಗೆ ಬೇರೆ ಬೇರೆ ವಿಧಾನಗಳಿಂದ ಬೆಸ್ಟ್ ಟೆಕ್ನಿಕ್ಗಳನ್ನು ಆಯ್ಕೆ ಮಾಡಿ ಮಿಕ್ಸ್ ಮಾಡಿ ಬಳಸಬೇಕು. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005ನ ಈ ಒಂದು ಮಾತನ್ನ ಕೇಳಿ, ಇದು ತುಂಬಾ ಪವರ್ಫುಲ್ ಆಗಿದೆ. ಭಾರತದ ಸಂದರ್ಭದಲ್ಲಿ ಬಹುಭಾಷಿಕತೆ ಅನ್ನೋದು ಒಂದು ಸಮಸ್ಯೆ ಅಥವಾ ಅಡ್ಡಿ ಅಲ್ಲ, ಬದಲಿಗೆ ಅದೊಂದು ಸಂಪನ್ಮೂಲ, ಒಂದು ಆಸ್ತಿ ಮತ್ತು ಒಂದು ವಿಶೇಷತೆ. ಇದು ನಮ್ಮ ಕ್ಲಾಸ್ರೂಮ್ನಲ್ಲಿರೋ ವೈವಿಧ್ಯತೆಯನ್ನ ಒಂದು ದೊಡ್ಡ ಶಕ್ತಿಯಾಗಿ ನೋಡುತ್ತೆ. ಮತ್ತು ಕೊನೆಯದಾಗಿ ಎಲ್ಲರನ್ನೂ ಯೋಚನೆಗೆ ಹಚ್ಚೋ ಒಂದು ಪ್ರಶ್ನೆ. ದೊಡ್ಡವರಾದ್ಮೇಲೆ ನಾವು ಹೊಸ ಭಾಷೆ ಕಲಿಯೋಕೆ ಪರದಾಡೋದು ನಮ್ಮ ಮೆದುಳಿನ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದನಾ, ಅಥವಾ ಇಷ್ಟು ವರ್ಷಗಳಲ್ಲಿ